Good morning, friends. In previous class, I will discuss about some important topic that will be called significant figures. How to write significant figures in given numbers. Today, significant figures ಬಗ್ಗೆ ನಿಮಗೆ ಒಂದು ಐಡಿಯಾ ಇದೆ. ಏನು significant figures ಅಂದ್ರೆ it is the reliable digit plus first uncertainty digit is called significant figures. Next, in this video class, I am going to explain how to round off or how to write the number of significant figures in given number. ಯಾವ ರೀತಿ ಬರೆಯೋದು ಅದಕ್ಕೊಂದು some rules ಅನ್ನು ಇಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ. ನೋಡಿ significant figures ಅಂತ ಹೇಳಿ significant figures. ನೋಡಿ significant figures ನ examination ಕೇಳ್ತಾರೆ. Find the number of significant figures in given below number ಅಂತ ಹೇಳ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ಅವಾಗ ನಂಬರ್ ಆಫ್ significant figures ಎಷ್ಟಿರುತ್ತೆ ಅಂತ ಬರ್ತದೆ. ನೋಡಿ ಇಲ್ಲಿ significant figures ಅಂದ್ರೆ it is a reliable digit and first uncertainty digit is called significant figures ಅಂತ ಡಿನೋಟ್ ಮಾಡ್ತೀವಿ. ಈ significant figure ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಸಮ್ ರೂಲ್ಸ್ ಇದಾವೆ. ಬುಕ್ಸ್ ಅಲ್ಲಿ ಕೆಲವೊಂದು ರೂಲ್ಸ್ ಇದಾವೆ. ರೂಲ್ಸ್ ಪ್ರಕಾರ ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ. ಅದಕ್ಕೋಸ್ಕರ ಒಂದು ಸಿಂಪಲ್ ಮೆಥಡ್ ಹೇಳಿದ್ದೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎರಡು ರೂಲ್ ಹೇಳಿದೆ. ಅದರಲ್ಲಿ ಇಲ್ಲಿ ಫಸ್ಟ್ 0 1 2 3 4 5 6 7 8 9 ನೋಡಿ ಇಷ್ಟು ಡಿಜಿಟ್ ಗಳನ್ನ ನಾವು ನಾನ್ ಝೀರೋ ಡಿಜಿಟ್ ಅಂತ ಕರೀತೀವಿ. ನಾನ್ ಝೀರೋ ಡಿಜಿಟ್ ಅಂದ್ರೆ the number do not contain zero ಅನ್ನ ನಾನ್ ಝೀರೋ ಡಿಜಿಟ್ ಅಂತ ಕರೀತೀವಿ. ನೋಡಿ all non zero digits are significant ಅಂತ. ಈಗ ಫಸ್ಟ್ ರೂಲ್ ಇದು ಕಾಮನ್. all non zero digits are significant figure. ನೋಡಿ ಇದು ಫಸ್ಟ್ ರೂಲ್ ಇದು. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಯಾವ ನಂಬರ್ 6 3 4 1 2 ಇದರಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಕೌಂಟ್ ಮಾಡಬೇಕು. ಎಷ್ಟು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಇದರಲ್ಲಿ 1 2 3 4 5 ಎಲ್ಲ ಡಿಜಿಟ್ ಸಿಗ್ನಿಫಿಕೆಂಟ್ ಆಗಿ. ಅದೇ ತರ 7 4 3 2 ಇದರಲ್ಲಿ 1 2 3 4 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಕ್ಸಾಮಿನೇಷನ್ ಕೊಡ್ತಾರೆ. ಫೈಂಡ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಗಿವನ್ ನಂಬರ್ ಅಂತ ಹೇಳ್ಬಿಟ್ಟು ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟಾಗ ಈ ನಾನ್ ಝೀರೋ ಡಿಜಿಟ್ ಇದ್ರೆ ಎಲ್ಲ ಕನ್ಸಿಡರ್ ಮಾಡಿ ಟೋಟಲ್ ಡಿಜಿಟ್ ಎಷ್ಟಿದೆ ಅಂತ ಬರುತ್ತೆ. ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಇದು ಫಸ್ಟ್ ರೂಲ್ ಇದು. all non-zero digits in a given number are significant. Similarly, next ಬರ್ತೀನಿ. ಇಲ್ಲಿ 0 ಅನ್ನೋದು ಇದ್ರ ಮೇಲೆ ಡಿಸೈಡ್ ಆಗುತ್ತೆ ಸಿಗ್ನಿಫಿಕೆಂಟ್ ಅನ್ನೋದು. ಈ 0 ನ ಕನ್ಸಿಡರ್ ಮಾಡಿಕೊಂಡು ನಾವು ಸಿಗ್ನಿಫಿಕೆಂಟ್ ಫಿಗರ್ ನ ಬರಿಬಹುದು ಇಲ್ವಾ ಅನ್ನೋದು ಇದೇ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಇದನ್ನ ಯಾವ ರೀತಿ ನಾವು ಎಲಾಬ್ರೇಟ್ ಮಾಡೋದು ಅಂದ್ರೆ ನೋಡಿ 0 ಅಂತ ಬರ್ತೀವಿ. ಕೆಲವೊಂದು ರೂಲ್ಸ್ ಹೇಳಿದ್ದೇನೆ ಫಸ್ಟ್. ಇಲ್ಲಿ the digit having contained trapping 0 ಅಂತ ಕರೀತೀವಿ. the trapped 0 is significant. ನೋಡಿ ವೆರಿ ಇಂಪಾರ್ಟೆಂಟ್ ಇದು. trapped 0 ಅಂದ್ರೆ the 0 lies between two numbers. for example ನೋಡಿ ಯಾವ ರೀತಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಒನ್ 3 4 3 0 4 ನೋಡಿ ಇದು 0 ನ ಟ್ರಾಪಿಂಗ್ 0 ಅಂತ ಕರೀತೀವಿ. 0 lies between two number ಮಧ್ಯೆ ಒಂದು 0 ಇದೆ ಅಂದ್ರೆ ಟ್ರಾಪಿಂಗ್ 0 ಅಂತ ಕರೀತೀವಿ. ಟ್ರಾಪ್ಡ್ 0 ಅಂತ ಎಕ್ಸಾಂಪಲ್. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡಿ 4 0 0 7 ಇದು ಟ್ರಾಪ್ಡ್ 0 ಸಿಗೋ. ಇನ್ನೊಂದು ಎಕ್ಸಾಂಪಲ್ 7 0 1 0 4 ಇದು ಟ್ರಾಪಿಂಗ್ 0 ಅಂತ ಕರೀತೀವಿ. ಗೊತ್ತಾಯ್ತಾ? ಈಗ the trapped 0 is significant ಅಂತ ಇದರ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು trapped 0 ನ ಕನ್ಸಿಡರ್ ಮಾಡಬೇಕು ಅಂತ. ಸಿಗ್ನಿಫಿಕೆಂಟ್ ಅಂದ್ರೆ ಕನ್ಸಿಡರ್ ಮಾಡಿ. ನಾಟ್
ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಮೀನಿಂಗ್. 3 1 2 3 ನಂಬರ್ ಆಫ್ ಸಿಗ್ನಿಫಿಕೆಂಟ್ 3 ಇಲ್ಲಿ 1 2 ಟ್ರ್ಯಾಕಿಂಗ್ 0 is equal to 4 ಇಲ್ಲಿ 1 2 3 4 5 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ 4 ಗೊತ್ತಾಯ್ತು ಅಂದ್ರೆ ಫಸ್ಟ್ ಇದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ the leading zero is not significant ಅಂತ ಇದೆ. the leading zero is not significant. leading zero is not significant ಅಂದ್ರೆ leading zero ಹೇಗಿರುತ್ತೆ ನೋಡಿ ಎಕ್ಸಾಂಪಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ 1 0.000314 ಈ ರೀತಿ ಇವನ್ನ ಲೀಡಿಂಗ್ ಝೀರೋ ಅಂತ ಕರೀತೀವಿ. ಲೀಡಿಂಗ್ ಝೀರೋ ಅಂದ್ರೆ the zero lies after the decimal point and before the number. decimal point ಇಂದ ಮುಂದಕ್ಕೆ ನಂಬರ್ ಇಂದ ಹಿಂದಕ್ಕೆ ಇರತಕ್ಕಂತ zeros ನ ನಾವು ಲೀಡಿಂಗ್ ಝೀರೋ ಅಂತ ಕರೀತೀವಿ. ಸಪೋಸ್ 0 ಅಂದ್ರೆ ಇದು ಲೀಡಿಂಗ್ ಝೀರೋ ಬರಲ್ಲ. 0.000314 ಅಂದ್ರೆ ಒಂದೇ, 0.000314 ಅಂದ್ರೆ ಒಂದೇ. ಹಾಗಿದ್ಮೇಲೆ ಈ 0 ಅನ್ನೋದು ನಾವು ಕನ್ಸಿಡರ್ ಮಾಡಲ್ಲ. ಈ 0 ಅನ್ನೋದು ಅಂಡರ್ಸ್ಟುಡ್ ಪಾಯಿಂಟ್ ಅಂತ ನೋಡಿ. 0.1 ಅಂದ್ರೆ 0.1 ಅಂತ, ಈ 0 ಇಲ್ಲ ಅಂತ ಅಂಡರ್ಸ್ಟುಡ್. ಇದನ್ನ ಕನ್ಸಿಡರ್ ಮಾಡಬೇಡಿ. ಇದನ್ನ ಲೀಡಿಂಗ್ ಝೀರೋ ಅಂತ ಕರೀತೀವಿ. ಲೀಡಿಂಗ್ ಝೀರೋ ಇಸ್ ನಾಟ್ ಸಿಗ್ನಿಫಿಕೆಂಟ್. ಅದೇ ತರ ಇನ್ನೊಂದು ಎಕ್ಸಾಂಪಲ್ 0.41 ಅಥವಾ ಇಲ್ಲಿ 0.01347. ಇನ್ನೊಂದು ಎಕ್ಸಾಂಪಲ್ 0.00012. ಈಗ ನೋಡಿ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತ ಈ ರೀತಿ ಇದ್ರೆ ಲೀಡಿಂಗ್ ಝೀರೋಸ್ ಅಂತ ಕರೀತೀವಿ. ಲೀಡಿಂಗ್ ಝೀರೋಸ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಲೆಕ್ಕಕ್ಕೆ ತಗಬೇಡಿ. ಇವನ್ನ ಕನ್ಸಿಡರ್ ಮಾಡಬೇಡಿ. ಇಲ್ಲಿಂದ ಹೇಳಿ 1 2 3 ನಂಬರ್ ಆಫ್ ಸಿಗ್ನಿಫಿಕೆಂಟ್ 3 ಇಲ್ಲೂ ಅಷ್ಟೇ ಇದು ಲೀಡಿಂಗ್ ಝೀರೋ ಇದನ್ನ ಲೆಕ್ಕಕ್ಕೆ ತಗಬೇಡಿ. 1 2 3 4 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ 4 ಇಲ್ಲಿ ಇವು ಲೀಡಿಂಗ್ ಝೀರೋಸ್ ಕನ್ಸಿಡರ್ ಮಾಡಬೇಡಿ. 1 2 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ 2 ಗೊತ್ತಾಯ್ತು. ಎರಡು ಇವೆರಡನ್ನೂ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಒಂದು ಟೈಲಿಂಗ್ ಝೀರೋ ಅಂತ. ಟೈಲಿಂಗ್ ಝೀರೋ ನೋಡಿ. ಲೀಡಿಂಗ್ ಝೀರೋ ಅಂದ್ರೆ 0 ಫಸ್ಟ್ ಬರೋದು, ಟೈಲಿಂಗ್ ಝೀರೋ ಅಂದ್ರೆ ಲಾಸ್ಟ್ ಬರೋದು. ನೋಡಿ ಒಂದು ಎಕ್ಸಾಂಪಲ್ ಇದಕ್ಕೆ ಎಕ್ಸಾಮಿನೇಷನ್ ಅಲ್ಲಿ ಕೊಟ್ಟಿರತಕ್ಕಂತ ಕಾನ್ಸೆಪ್ಟ್ಗಳು ನೋಡಿ. ಇಲ್ಲಿ ಟೈಲಿಂಗ್ ಝೀರೋ ಲೀಡಿಂಗ್ ಝೀರೋ ಅಂತ ಬರುತ್ತೆ. ನೆಕ್ಸ್ಟ್ ಟೈಲಿಂಗ್ ಝೀರೋದಲ್ಲಿ ಎರಡು ಕೇಸ್ ಬರ್ತವೆ. ಏನು ಟೈಲಿಂಗ್ ಝೀರೋದಲ್ಲಿ ಎರಡು ಕೇಸ್. ಫಸ್ಟ್ ಕೇಸ್ ಏನು ಟೈಲಿಂಗ್ ಝೀರೋ ವಿತ್ ನೋಡಿ ವಿತ್ ಡೆಸಿಮಲ್ ಪಾಯಿಂಟ್ ಈಸ್ ಸಿಗ್ನಿಫಿಕೆಂಟ್. ನೋಡಿ ಈಗ ಟೈಲಿಂಗ್ ಝೀರೋ ವಿತ್ ಸಿಗ್ನಿಫಿಕೆಂಟ್ ಡೆಸಿಮಲ್ ಪಾಯಿಂಟ್ ಈಸ್ ಸಿಗ್ನಿಫಿಕೆಂಟ್ ಅಂದ್ರೆ ನೋಡಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ, ವೆರಿ ಇಂಪಾರ್ಟೆಂಟ್. 0.314000 ಇವನ್ನ ಟೈಲಿಂಗ್ ಝೀರೋಸ್ ಅಂತ ಕರೀತೀವಿ. ನಂಬರ್ ಆದ್ಮೇಲೆ ಝೀರೋಸ್ ಬರಬೇಕು ಮತ್ತೆ ಡೆಸಿಮಲ್ ಪಾಯಿಂಟ್ ಇರಬೇಕು. ಈ ತರ ನಂಬರ್ ಆದ್ಮೇಲೆ ಝೀರೋಸ್ ಇರಬೇಕು ಅಂದ್ರೆ ಟೈಲಿಂಗ್ ಅಂತೀವಿ. ಟೈಲಿಂಗ್ ಅಂದ್ರೆ ಎಂಡ್ ಅಂತ ಆಲ್ಮೋಸ್ಟ್ ಆಲ್ ಎಂಡಿಂಗ್ ಅಲ್ಲಿ ಝೀರೋಸ್ ಇರಬೇಕು ಆದ್ರೆ ಡೆಸಿಮಲ್ ಪಾಯಿಂಟ್ ಇಂದ ಆಗಿರ್ಬೇಕು ಅದು ನಂಬರ್. ಈ ತರ ಇದ್ದಾಗ ಈ ನಂಬರ್ ನ ಕನ್ಸಿಡರ್ ಮಾಡಿ, ಈ ಝೀರೋಸ್ ನ ಲೆಕ್ಕಕ್ಕೆ ತಗೊಳ್ಳಿ. ಇವು ಕನ್ಸಿಡರ್ ಅಕೌಂಟ್ ಮಾಡ್ಕೊಳ್ಳಿ, ಇವನ್ನ ಕೌಂಟ್ ಮಾಡಿ ಅಂತ ಮೀನಿಂಗ್ ನೋಡಿ. ಟೈಲಿಂಗ್ ಝೀರೋ ವಿತ್ ಡೆಸಿಮಲ್ ಪಾಯಿಂಟ್ ಈಸ್ ಸಿಗ್ನಿಫಿಕೆಂಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ಇದ್ದು ಝೀರೋಸ್ ಲಾಸ್ಟ್ ಅಲ್ಲಿ ಇದ್ರೆ ಕನ್ಸಿಡರ್ ಮಾಡಿ, ಅವನ್ನೆಲ್ಲ ಡಿಜಿಟ್ ಕೌಂಟ್ ಮಾಡ್ಕೊಳ್ಳಿ. ಅಂದ್ರೆ that will be equal to 1 2 3 4 5 number of significant figure 5 ಗೊತ್ತಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಂತ ನೋಡಿ ಈ ರೀತಿ 0.1247000 ಹಿಂಗಿತ್ತು ನೋಡಿ. ಡೆಸಿಮಲ್ ಪಾಯಿಂಟ್ ಇದೆ, ಟೈಲಿಂಗ್ ಝೀರೋಸ್ ಇದೆ, ಕೌಂಟ್ ಮಾಡಿ. ಡೆಸಿಮಲ್ ಪಾಯಿಂಟ್ ಇದ್ರೆ ಈ ಝೀರೋಸ್ ಕೌಂಟ್, ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಈ ಝೀರೋಸ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಈ ನೆಕ್ಸ್ಟ್ ಕೇಸ್ ಅದೇ
ಇಲ್ಲಿ 1 2 3 4 5 6 7 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 7 ಗೊತ್ತಾಯ್ತಾ ಈಗ ಈಗ ನೆಕ್ಸ್ಟ್ ಬರ್ತೀನಿ ಟೈಲಿಂಗ್ ಝೀರೋ without decimal point is not significant ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ದು ಏನಾದರೂ ಈ zeros ನ ಲಾಸ್ಟ್ ಅಲ್ಲಿ ಇದ್ರೆ ಕನ್ಸಿಡರ್ ಮಾಡಿ ಡೆಸಿಮಲ್ ಪಾಯಿಂಟ್ ಇಲ್ಲೇ ಇಲ್ಲ ನೋಡಿ ಇದೇ ನಂಬರ್ 31400 ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ 0 ಕೌಂಟಬಲ್ ಇದೆ ಇದು ಕನ್ಸಿಡರ್ ಮಾಡ್ತೀವಿ ಬಟ್ ಡೆಸಿಮಲ್ ಪಾಯಿಂಟ್ ಇಲ್ಲ ಈ ಟೈಲಿಂಗ್ 0 ನ ಕನ್ಸಿಡರ್ ಮಾಡಬೇಡಿ ಇವಾಗ ಸಿಗ್ನಿಫಿಕೆಂಟ್ ಬರೋ 3 ನೋಡಿ ಇದೇ ನೀವು ಟೈಲಿಂಗ್ 0 ವಿಥೌಟ್ ಡೆಸಿಮಲ್ ಪಾಯಿಂಟ್ ಈಸ್ ನಾಟ್ ಸಿಗ್ನಿಫಿಕೆಂಟ್ ಅಂತ ಕರೀತೀವಿ ಅಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ರೆ 0 ಕೌಂಟಬಲ್ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಈ ಟೈಲಿಂಗ್ zeros ಅಂತ ಕರೀತೀವಿ ಇವು ಕೌಂಟಬಲ್ ಅಲ್ಲ ಅದೇ ತರ ಒಂದು ಎಕ್ಸಾಂಪಲ್ 413000 ಈ ತರ ಇದ್ದಾಗೂ ಅಷ್ಟೇ ಇವು ಕನ್ಸಿಡರ್ ಮಾಡಬೇಡಿ ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲ 1 2 3 ಇವು ಜನರಲ್ ರೂಲ್ಸ್ ಬಾಕ್ಸ್ ಗಳಲ್ಲಿ ಇರುತ್ತೆ the zero lies between two numbers ಅಂತ 5 ರೂಲ್ಸ್ ಇದಾವೆ ಆ 5 ರೂಲ್ಸ್ ನ ನೀವು ಓದಿ ಕೌಂಟ್ ಮಾಡೋದು ಮತ್ತೆ ನಂಬರ್ ನ ಬರೆಯೋದು ಕಷ್ಟ ಆಗುತ್ತೆ ಸ್ವಲ್ಪ ಇದು ಸಿಂಪಲ್ ಆಗಿ ನಾವು ಇಟ್ಕೊಂಡು ಹೋಗಿದ್ದು ಫಸ್ಟ್ ನೋಡಿ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಎಲ್ಲಾ ಇಲ್ಲಿರತಕ್ಕಂತ ಸಿಗ್ನಿಫಿಕೆಂಟ್ ಇದು 0 ಇದ್ದಿದ್ರೆ ಇಲ್ಲಿರತಕ್ಕಂತ ಎಲ್ಲಾ ನಂಬರ್ ನ ಕೌಂಟ್ ಮಾಡಿ ಬರೀರಿ ಕೇಸ್ಗಳು ಸ್ಪೆಷಲ್ ಕೇಸ್ಗಳು ಟ್ರಾಪೆಡ್ 0 ಇಸ್ ಸಿಗ್ನಿಫಿಕೆಂಟ್ ಗೊತ್ತಾಯ್ತು ಅಂತ the leading 0 is not significant ನೋಡಿ ಇಲ್ಲಿರತಕ್ಕಂತ ಡೆಸಿಮಲ್ ಇಂದ ಫಸ್ಟ್ ನಂಬರ್ ಇಂದ ಲಾಸ್ಟ್ ಈ ಕಡೆ ಈ ತರ ಇದ್ರೆ ಇವನ್ನ ಲೀಡಿಂಗ್ zeros ಇವನ್ನ ಲೆಕ್ಕ ತಗಳಿ ಅಥವಾ ಲೆಕ್ಕ ತಗಬೇಡಿ ಅಂತ ನಾಟ್ ಸಿಗ್ನಿಫಿಕೆಂಟ್ ಅಂದ್ರೆ ತಗಬೇಡಿ ಕನ್ಸಿಡರ್ ಮಾಡಬೇಡಿ ಅಂತ ಮೀನಿಂಗ್ ಮತ್ತೆ ಟೈಲಿಂಗ್ 0 ವಿತ್ ಡೆಸಿಮಲ್ ಪಾಯಿಂಟ್ ಈಸ್ ಸಿಗ್ನಿಫಿಕೆಂಟ್ ಲಾಸ್ಟ್ ಅಲ್ಲಿ 0 ಇರಬೇಕು ಒಂದು ಡೆಸಿಮಲ್ ಪಾಯಿಂಟ್ ಇದ್ರೆ ಅದು ಕೌಂಟಬಲ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಲಾಸ್ಟ್ 0 ಇದ್ರೆ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಮೀನಿಂಗ್ ಇದು ಸಿಗ್ನಿಫಿಕೆಂಟ್ ಫಿಗರ್ ಈಗ ರ್ಯಾಂಡಮ್ ಅಂತ ತಗೋಣ ನೋಡಿ ಈಗ ನೀವು ರ್ಯಾಂಡಮ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸಾಂಪಲ್ ತಗೋಣ ನೋಡಿ ಬರೀತೀನಿ ಒಂದೆರಡು ಎಕ್ಸಾಂಪಲ್ ತಗೊಂಡ್ತೀನಿ ಫಸ್ಟ್ ಒಂದು 0.00407 0.1300 1247 0.0031140 0.2.4103 ಈ ತರ ಇದೆ ನೋಡಿ ಇನ್ನೊಂದ್ಸತಿ ಈ ಕಾನ್ಸೆಪ್ಟ್ ಅಲ್ಲ 6.7104 into 10 to the power of -3 ಈ ರೀತಿ ಕನ್ಸಿಡರ್ ಮಾಡ್ತೀವಿ ಈ ರೀತಿ ಕೌಂಟಬಲ್ ನೋಡಿ ಫಸ್ಟ್ ನಾವು ಇಲ್ಲಿರತಕ್ಕಂತ ನಂಬರ್ ಗಳನ್ನ ತಗೋಬೇಕು ಯಾಕಂದ್ರೆ ಈ ನಂಬರ್ ಗೆ ಒಂದೇ ರೂಲ್ ಅಪ್ಲೈ ಆಗಲ್ಲ ಎಲ್ಲರಿಗೂ ಒಂದು ನಂಬರ್ ಅಪ್ಲೈ ಆಗ್ತದೆ ನೋಡ್ಬೇಕಿಲ್ಲಿ ಇದಕ್ಕೆ ಯಾವುದೋ ಒಂದು ರೂಲ್ ಅಪ್ಲೈ ಆಗಲ್ಲ ಎಲ್ಲರೂ ಮರ್ಜ್ ಆಗಿರುತ್ತೆ ಇದು ಕಷ್ಟ ಈಗ ಫಸ್ಟ್ ಒನ್ ನೋಡಿ ಇಲ್ಲಿ ಇಲ್ಲಿರತಕ್ಕಂಥದ್ದು ಲೀಡಿಂಗ್ 0 ವಿತ್ ಡೆಸಿಮಲ್ ಪಾಯಿಂಟ್ ಅಂತ ನೋಡಿ ಇಲ್ಲಿರತಕ್ಕಂಥದ್ದು ಲೀಡಿಂಗ್ 0 ನಾಟ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ ಲೀಡಿಂಗ್ 0 ಇಸ್ ನಾಟ್ ಸಿಗ್ನಿಫಿಕೆಂಟ್ ಅಂದ್ರೆ ಇಲ್ಲಿರತಕ್ಕಂಥ ಲೀಡಿಂಗ್ 0s ಇವು ನಾಟ್ ಸಿಗ್ನಿಫಿಕೆಂಟ್ ಇವನ್ನ ಕೌಂಟ್ ಮಾಡಬೇಡಿ ಯಾಕಂದ್ರೆ ಇದು ಸೆಕೆಂಡ್ ರೂಲ್ ಇಲ್ಲಿರತಕ್ಕಂಥಕ್ಕೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು ಈ ತರ ಇರತಕ್ಕಂಥವು ನೋಡಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದೆ 0 ಇದಾವೆ ಬಟ್ ಹಿಂದಕ್ಕೆ 4 ನಂಬರ್ ಇದೆ ಇಲ್ಲಿರತಕ್ಕಂಥವನ್ನ ಲೀಡಿಂಗ್ 0 ಅಂತ ಕರಿತೀವಿ ಈ ಲೀಡಿಂಗ್ 0 ಲೆಕ್ಕಕ್ಕಿಲ್ಲ ಇದು ಟ್ರ್ಯಾಪಿಂಗ್ 0 ಇದು ಲೆಕ್ಕಕ್ಕಿದೆ the trapped 0 is significant ಇದು trapped 0 ನಂಬರ್ ಮುಂದೆ ಇದೆ ಇದು ಕೌಂಟಬಲ್ ಆಗಿರ್ತದೆ ಇಲ್ಲಿ 1 2 3 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು 3 ಗೊತ್ತಾಯ್ತು ಅನ್ಸುತ್ತೆ ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಒಂದು ನಂಬರ್ ಏನಿದೆ ಪಾಯಿಂಟ್ ಇದೆ ಇಲ್ಲಿರತಕ್ಕಂಥದ್ದು ಡೆಸಿಮಲ್ ಪಾಯಿಂಟ್ the tailing 0 with decimal point is significant ನೋಡಿ ಇಲ್ಲಿರತಕ್ಕಂಥ ಡೆಸಿಮಲ್ ಪಾಯಿಂಟ್ ಇದೆ ಟೈಲಿಂಗ್ 0 ಇವು ಕನ್ಸಿಡರಬಲ್ ಈಗ ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ಇದೆ ಟೈಲಿಂಗ್ 0 ಇದೆ ಕನ್ಸಿಡರ್ ಮಾಡಿ ಇವೆರಡು 0 ಟ್ರ್ಯಾಪ್ಡ್ 0 ಕನ್ಸಿಡರಬಲ್ ಇವು ಟ್ರ್ಯಾಪ್ಡ್ 0 ಕನ್ಸಿಡರಬಲ್ ಇದು ಕನ್ಸಿಡರಬಲ್ ಡೆಸಿಮಲ್ ಪಾಯಿಂಟ್ ಇದೆ ಇದು ಅಪ್ಲೈ ಆಗುತ್ತೆ ನೋಡಿ ಟೈಲಿಂಗ್ 0 with decimal point is significant
tiny zero with decimal point is significant. The trapped zero are significant. Trapped zero are significant. ಅಂದ್ರೆ ಎಲ್ಲ ಕೊಟ್ಬಿಡಿ 1 2 3 4 5 6 7 number of significant figures is equal to 7. Next all non-zero digits you consider ಮಾಡಿ 1 2 3 4 ಕಣ್ಣು ಮುಚ್ಕೊಂಡು ಬರೀ 4. ಈಗ ಇಲ್ಲಿ ಇವು ನೋಡಿ ಇರತಕ್ಕಂತವು ಲೀಡಿಂಗ್ zero not significant. The leading zero is not significant. ಇಲ್ಲಿ ಇರತಕ್ಕಂತ leading zero ಇವನ್ನ ಕನ್ಸಿಡರ್ ಮಾಡಬೇಡಿ. ಇದು trailing zero with significant. ನೋಡಿ trailing zero with decimal point. Sorry, the trailing zero with decimal point is significant. ಇದು ಕೌಂಟಬಲ್ ಲೆಕ್ಕಕ್ಕಿದೆ. ಇದು ಕೌಂಟಬಲ್ ಅಲ್ಲ. leading zeros ಕನ್ಸಿಡರ್ ಮಾಡಬೇಡಿ. trailing zero but decimal point ಇದೆ, ಕೌಂಟ್ ಮಾಡಬೇಕು. ಸಪೋಸ್ 0 ಇಲ್ಲಿ decimal point ಇಲ್ಲ ಅಂದ್ರೆ ಕೌಂಟ್ ಮಾಡೋದಿಲ್ಲ. ಇದಕ್ಕೆಲ್ಲ ಕೌಂಟ್ ಮಾಡಬೇಡಿ. 1 2 3 4 5 ಇದು ಕೌಂಟ್. ಸರ್ ಈ ಜೀರೋ ಬದಲು ಅಂತ ಬಿಟ್ಟರು ಅಂತ ಇದು ಅಡ್ಜಸ್ಟ್ ಫಂಕ್ಷನ್. ಇವನ್ನ ಡೆಸಿಮಲ್ ಇಂದ ಹಿಂದಕ್ಕಿರ್ತಕ್ಕಂಥ ಜೀರೋಸ್ ಕೌಂಟಬಲ್ ಅಲ್ಲ. ನೆಕ್ಸ್ಟ್ ಈ ನಂಬರ್ ಬರ್ತೀನಿ ನೋಡಿ. ಇಲ್ಲಿ ನಾನ್ ಜೀರೋ ಡಿಜಿಟ್ ಟ್ರ್ಯಾಪ್ಡ್ ಜೀರೋ ಕೌಂಟಬಲ್ ನಾನ್ ಜೀರೋ ಡಿಜಿಟ್. ಡೆಸಿಮಲ್ ಪಾಯಿಂಟ್ ಏನೇ ಇದೆ 1 2 3 4 5 ಈ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಎಲ್ಲರೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇದೆ 1 2 ಇದು ಟ್ರ್ಯಾಪ್ಡ್ ಜೀರೋ ಇದು ಕೌಂಟಬಲ್. ಎಕ್ಸ್ಪೋನೆನ್ಷಿಯಲ್ ಪವರ್ ಇದ್ರೆ ಇಲ್ಲಿರ್ತಕ್ಕಂಥ ನೋಡಿ ಈ ಎಕ್ಸ್ಪೋನೆನ್ಷಿಯಲ್ ಪವರ್ ಅಂದ್ರೆ ಏನಿಲ್ಲ, ಇಲ್ಲಿರ್ತಕ್ಕಂಥ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಗುತ್ತೆ ಅಷ್ಟೇ. ಇದನ್ನ ಡಿವೈಡ್ ಬೈ ಇಲ್ಲಿರ್ತಕ್ಕಂಥ 1000 ಮಾಡಿದ್ರೆ ಇಲ್ಲಿರ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ಇಲ್ಲಿರ್ತಕ್ಕಂಥ ಪಾಯಿಂಟ್ ಮುಂದೆ 0 ಆಗ್ತದೆ ಬರುತ್ತೆ. ನಾವು ಇಲ್ಲಿ ಅಲ್ಲಿರ್ತಕ್ಕಂಥದ್ದು ಲೀಡಿಂಗ್ ಜೀರೋ ಇದು ನಾಟ್ ಸಿಗ್ನಿಫಿಕೆಂಟ್ ಅಂತ ಬರುತ್ತೆ. ಇದ್ರದ್ದೇನು ಕನ್ಸಿಡರಬಲ್ ಇಲ್ಲ, ಇದನ್ನ ಕನ್ಸಿಡರ್ ಮಾಡಬೇಡಿ. ಈಗ ಇದು ಮಾತ್ರ ಲೆಕ್ಕ ತಗೊಳ್ಳಿ 1 2 3 4 5 ಯಾಕಂದ್ರೆ ಟ್ರಾಫಿಕ್ ಜೀರೋ ಕೌಂಟಬಲ್. ಇದು 10 to the power of -3 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡುತ್ತೆ ಅಷ್ಟೇ. ಈ ವ್ಯಾಲ್ಯೂ ಸೇಮ್ ಚೇಂಜ್ ಆಗುತ್ತೆ. ಅದು ಕಾನ್ಸೆಪ್ಟ್ ಗೊತ್ತಾಯ್ತು ನೋಡಿ. ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಬರೆಯತಕ್ಕಂತ ರೂಲ್ಸ್. ಒಂದೆರಡು ರೆಫರೆನ್ಸ್ ಗೆ ನಂಬರ್ಸ್ ಕೊಡ್ತೀನಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4.3100 4137 ಇಲ್ಲಿರ್ತಕ್ಕಂಥದ್ದು 0 ನೋಡಿ. ಈ ರೂಲ್ ನೋಡಿ, ಇಲ್ಲಿರ್ತಕ್ಕಂಥಕ್ಕೆ trailing zero without decimal point is not significant. ಇದು ಕನ್ಸಿಡರ್ ಮಾಡಬೇಡಿ. ಡೆಸಿಮಲ್ ಪಾಯಿಂಟ್ ಇದು ಮಾತ್ರ ಇದು ವ್ಯಾಲ್ಯೂ, ಇಲ್ಲ ಅಂದ್ರೆ ಇಲ್ಲ. ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಇಲ್ಲಿ 317.04 3007.400 123.4300 1000.001. The first example, second example, third example, fourth example, fifth example, sixth example. ಇವನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇಷ್ಟು ಈ ಸಿಗ್ನಿಫಿಕೆಂಟ್ ಫಿಗರ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು. ಈ ವಿಡಿಯೋ ಕ್ಲಿಪ್ಸ್ ಮತ್ತೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಸಿಂಪಲ್ ಟ್ರಿಕ್ಸ್ ಮೆಥಡ್. ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು. ಇದು ನಾಲ್ಕು ಇಟ್ಕೊಂಡ್ರೆ ದಟ್ಸ್ ಆಲ್. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. Next, I am going to rounding off the significant figures. How to rounding off the significant figures? ನೋಡಿ, ಇಲ್ಲಿ significant figure ನ rounding off ಅಂತ ಇನ್ನೊಂದು ಮೆಥಡ್ ಇದೆ. ಅದು ಯಾವ ತರ? ಇದು significant figures ಎಷ್ಟು ನಂಬರ್ ಆಫ್ significant ಡಿಜಿಟ್ ಎಷ್ಟು ಕೌಂಟ್ ಮಾಡೋ ಮೆಥಡ್. ನೆಕ್ಸ್ಟ್ ಇಲ್ಲಿ ರೌಂಡಿಂಗ್ ಅಂದ್ರೆ ಏನು ಅಂತ rounding off the significant figure. Very important for examination. How to rounding off the significant figures. ಇಲ್ಲಿ ಮತ್ತೆ ಜನರಲ್ ಸ್ಟಾರ್ಟ್ ಆಗ್ತದೆ ನಿಮಗೆ. ಇದು ಒಂದು ಕಾನ್ಸೆಪ್ಟ್ ಬರೀತೀನಿ. ಏನು ಕಾನ್ಸೆಪ್ಟ್ ಅಂದ್ರೆ 3 ಕೇಸಸ್ ಬರ್ತವೆ. 3 cases rounding off. A simple method. ನಮ್ಮದಲ್ಲಿ ಒಂದು simple method rounding off the significant figures. ಇಲ್ಲಿ ಈ rounding off significant figures ನಾವು ಡಿಸ್ಕಸ್ ಮಾಡಬೇಕಾದ್ರೆ ಒಂದು ನಂಬರ್ ಇದೆ. ಆ ನಂಬರ್ ಯಾವುದು 5. ಆ 5 ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ rounding off digit
ಕನ್ಸಿಡರ್ ಮಾಡ್ತೀವಿ. ಹಾಗಿದ್ಮೇಲೆ ಇಲ್ಲಿ ಫಸ್ಟ್ ಲಾಸ್ಟ್ ನಂಬರ್ ಈಸ್ ಲೆಸ್ ದ್ಯಾನ್ 5 ಇದ್ರೆ, ಲಾಸ್ಟ್ ನಂಬರ್ ಲೆಸ್ ದ್ಯಾನ್ 5 ಇದ್ರೆ ಒಂದರ ರೂಲ್ಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ನಂಬರ್ ಈಕ್ವಲ್ ಟು 5 ಇದ್ರೆ ಒಂದರ ರೂಲ್ಸ್ ಬರುತ್ತೆ. ಲಾಸ್ಟ್ ನಂಬರ್ ಗ್ರೇಟರ್ ದ್ಯಾನ್ 5 ಇದ್ರೆ ಒಂದರ ರೂಲ್ಸ್ ಬರುತ್ತೆ. ಈಗ ಫಸ್ಟ್ ನಂಬರ್ ನೋಡೋಣ. ಫಸ್ಟ್ ನಂಬರ್ ಲೆಸ್ ದ್ಯಾನ್ 5 ಇದ್ದಾಗ ಏನು ರೂಲ್ಸ್ ಅಂದ್ರೆ ಅದಕ್ಕೆ ಫಸ್ಟ್ ರೂಲ್ ಇಫ್ ದ ಡಿಜಿಟ್ ನೋಡಿ ಬರೀತೀನಿ ಅರ್ಥ ತಿಳ್ಕೊಳ್ಳಿ. ಇಫ್ ದ ಡಿಜಿಟ್ ಏನಾಗುತ್ತೆ ಟು ಬಿ ಡ್ರಾಪ್ಡ್ in a number if ಯಾವಾಗ in a number is less than 5 then preceding digit ಹೇಳ್ತೀನಿ ಏನು ಅಂತ then preceding digit remains unchanged. ನೋಡಿ if the digit to be dropped in a number is less than 5 then preceding digit remains unchanged ಅಂತ. ಇದಕ್ಕೆ ಯಾವ ತರ ಎಕ್ಸಾಂಪಲ್ ತಿಳ್ಕೋಬೇಕಿಲ್ಲ. ಇದು ಫಸ್ಟ್ ಕೇಸ್ ಹೋಗ್ತಿದ್ದೀನಿ, ಇದು ಫಸ್ಟ್ ರೂಲ್. ಯಾವ ತರ ಒಂದು ಎಕ್ಸಾಂಪಲ್ ತಗೊಂಡ್ವಿ ನೋಡಿ. ಇದು ಕರೆಕ್ಟ್ ಆಗಿ ತಿಳ್ಕೋಬೇಕು. ಪಿಕ್ಚರ್ ಮೂರು ರೂಲ್ಸ್ ಇದಾವೆ. ಇಲ್ಲಿ 4 ಈ ತರ ಇರತಕ್ಕಂತ ನಂಬರ್ಗಳು ಎಕ್ಸಾಂಪಲ್ 4.73 ಎಕ್ಸಾಂಪಲ್ ಅಲ್ಲಿ ಕೊಟ್ಬಿಡ್ತಾರೆ ರೌಂಡಿಂಗ್ ಆಫ್ ಫಾಲೋಯಿಂಗ್ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕೊಡ್ತಾರೆ. ಈ ತರ ಇದ್ದಾಗ ಇಲ್ಲಿ ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಇನ್ ಎ ನಂಬರ್ ಇಸ್ ಲೆಸ್ ದ್ಯಾನ್ 5 ಅಂದ್ರೆ 5 ಯಾವ್ದು ಲಾಸ್ಟ್ ನಂಬರ್ ನೋಡ್ಕೋಬೇಕು. ಇಲ್ಲಿ ಲಾಸ್ಟ್ ನಂಬರ್ ಅಂತ ಹೇಳಲ್ಲ, ಲಾಸ್ಟ್ ಅಲ್ಲಿ ಇರತಕ್ಕಂತ ನಂಬರ್ ನ ಬೇಸಿಸ್ ಆಗಿ ಇಟ್ಕೊಂಡು ನಾವು ಸಿಗ್ನಿಫಿಕೆಂಟ್ ಫಿಗರ್ ನ ಡಿನೋಟ್ ಮಾಡ್ತೀವಿ, ರೌಂಡ್ ಮಾಡ್ತೀವಿ. ಈಗ ಲಾಸ್ಟ್ ನಂಬರ್ ಲೆಸ್ ದ್ಯಾನ್ 5 ಈಕ್ವಲ್ ಟು 5 ಗ್ರೇಟರ್ ದ್ಯಾನ್ 5 ನೋಡಬೇಕು. ಯಾವುದೇ ನಂಬರ್ ನ ರೌಂಡಿಂಗ್ ಆಫ್ ಅಂತ ಕೊಟ್ರು ಅಂದಾಗ ಲಾಸ್ಟ್ ನಂಬರ್ ಅಲ್ಲಿ ಆ ನಂಬರ್ ಲೆಸ್ ದ್ಯಾನ್ 5 ಇದೆಯಾ, ಈಕ್ವಲ್ 5 ಇದೆಯಾ, ಗ್ರೇಟರ್ ದ್ಯಾನ್ 5 ಇದೆಯಾ ಅಂತ ರೆಫರೆನ್ಸ್ ಅಲ್ಲಿ ನೋಡ್ಕೋಬೇಕು. ಗೊತ್ತಾಯ್ತು ಅನ್ಸುತ್ತೆ? ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಾಸ್ಟ್ ನಂಬರ್ is less than 5 or equal to 5 or greater than 5 ಅಂತ ನೋಡ್ತೀವಿ. ಹಾಗೆ ಲಾಸ್ಟ್ ನಂಬರ್ 3 ನದು less than 5 ತಾನೆ, less than 5 ಬಂದಾಗ ಈ ರೂಲ್ ಅಪ್ಲೈ ಆಗುತ್ತೆ. ಯಾವ ರೂಲ್? if the digit to be dropped in a number is less than 5 ಇಲ್ಲಿರತಕ್ಕಂತ ಲಾಸ್ಟ್ ನಂಬರ್ ಕೊಟ್ಟಿರತಕ್ಕಂತ ಗಿವನ್ ನಂಬರ್ ಅಲ್ಲಿ 5 ಕ್ಕಿಂತ ಕಡಿಮೆ ಇದ್ದಾಗ ಈ ಲಾಸ್ಟ್ ನಂಬರ್ ನ ಡ್ರಾಪ್ ಮಾಡಿ ಬರಿಬೇಡಿ. ಲಾಸ್ಟ್ ನಂಬರ್ ನ ಕೌಂಟ್ ಮಾಡಬೇಡಿ, ಬರಿಬೇಡಿ, ನೆಗ್ಲೆಕ್ಟ್ ಮಾಡಿ. ಬಟ್ ದ ಪ್ರಿಸೀಡಿಂಗ್ ಡಿಜಿಟ್ ರಿಮೈನ್ಸ್ ಅನ್ಚೇಂಜ್ಡ್ ಅಂದ್ರು. ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಇಲ್ಲಿರತಕ್ಕಂತ ಡಿಜಿಟ್ ಗೆ ಪ್ರಿಸೀಡಿಂಗ್ ಡಿಜಿಟ್ ಅಂದ್ರೆ ಇದು. ಇಲ್ಲಿರತಕ್ಕಂತ ಲಾಸ್ಟ್ ನಂಬರ್ 5 ಕ್ಕಿಂತ ಕಡಿಮೆ ಇದ್ದಾಗ ಇದರ ಪಕ್ಕದಲ್ಲಿರತಕ್ಕಂತ ನಂಬರ್ ನ ಏನು ಡಿಸ್ಟರ್ಬ್ ಮಾಡಬೇಡಿ, ಆಸ್ ಇಟ್ ಈಸ್ ಹಂಗೆ ಬರೀರಿ, ಇದು ನೆಗ್ಲೆಕ್ಟ್ ಮಾಡಿ. ಹಾಗಿದ್ರೆ ಇದಕ್ಕೆ ರೌಂಡಿಂಗ್ ಆಫ್ ದ ಫಿಗರ್ ಬರಬೇಕಾದ್ರೆ 4.7 ಈ ರೀತಿ 4.7. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ವಿ. 7.4.2 ಈ ರೀತಿ. ಈಗ ರೌಂಡಿಂಗ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಲಾಸ್ಟ್ ನಂಬರ್ ಇಸ್ ಲೆಸ್ ದ್ಯಾನ್ 5 ಇದೆ, ಲೆಸ್ ದ್ಯಾನ್ 5 ಇದ್ದಾಗ ನೆಗ್ಲೆಕ್ಟ್ ಮಾಡಿ ಇಲ್ಲಿರ್ತಕ್ಕಂತ ಆಸ್ ಇಟ್ ಈಸ್ ನಂಬರ್ ಏನು ಚೇಂಜ್ ಮಾಡಬೇಡಿ, ಆಸ್ ಇಟ್ ಈಸ್ ಬರೀರಿ. 7.4.4 ಈ ರೀತಿ ರೌಂಡಿಂಗ್ ಆಫ್ ದ ಫಿಗರ್ ನ ಮಾಡೋದು. ಫಸ್ಟ್ ಕೇಸ್ ಗೆ ಗೊತ್ತಾಗ್ತಿದೆ. ಫಸ್ಟ್ ಕೇಸ್ ಗೆ ಏನು ಅಂದ್ರೆ ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಇನ್ ಎ ನಂಬರ್ is less than 5 then the preceding digit remains unchanged ಅಂದ್ರೆ ಇಲ್ಲಿರ್ತಕ್ಕಂತ ರೂಲ್ಸ್. ಲಾಸ್ಟ್ ನಂಬರ್ 5 ಕ್ಕಿಂತ ಕಡಿಮೆ ಇದ್ದಾಗ ಈ ಪ್ರಿಸೀಡಿಂಗ್ ಡಿಜಿಟ್ ಪಕ್ಕದಲ್ಲಿರ್ತಕ್ಕಂತ ನಂಬರ್ ನ ಪ್ರಿಸೀಡಿಂಗ್ ಡಿಜಿಟ್ ಅಂತೀವಿ. ಇದನ್ನ ಆಸ್ ಇಟ್ ಈಸ್
ಹಂಗೆ ಬರೀರಿ, ಇದನ್ನ ನೆಗ್ಲೆಕ್ಟ್ ಮಾಡಿ ಅಂತ. ಯಾವ ನಂಬರ್ ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಗ್ರೇಟರ್ ದ್ಯಾನ್ ಬರ್ತೀನಿ. ಏನು ಸೆಕೆಂಡ್ ಕೇಸ್? if the digit to be dropped in a number is greater than 5, then preceding digit raised by 1. Very important. Preceding digit raised by 1. ನೋಡಿ, ಕಡಿಮೆ ಇದ್ದಾಗ 5 ಕಿಂತ ಲಾಸ್ಟ್ ನಂಬರ್ ಕಡಿಮೆ ಇದ್ದಾಗ ಪ್ರಿಸಿಡಿಂಗ್ ಡಿಜಿಟ್ ನ ಏನು ಚೇಂಜ್ ಮಾಡಿದ್ರೆ ಹಂಗೆ ಇಟ್ಬಿಡಿ, ಅಲ್ಲಿ ಮುಗಿತು ರೌಂಡಿಂಗ್ ಆಫ್ ದ ಡಿಜಿಟ್. ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಲಾಸ್ಟ್ ನಂಬರ್ 5 ಕಿಂತ ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ 3.47 ಹಿಂಗೆ ನೋಡಿ, ಲಾಸ್ಟ್ ನಂಬರ್ ಏನಾಗಿದೆ, ಈ ಕೇಸ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಈ ನಂಬರ್ ದ ಲಾಸ್ಟ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 5 ಇದ್ದಾಗ ಇದು ಅಪ್ಲೈ ಆಗುತ್ತೆ ನೋಡಿ. ಗ್ರೇಟರ್ ದ್ಯಾನ್ 5 ಇದ್ದಾಗ ಇಲ್ಲಿರ್ತಕ್ಕಂಥ ಒಂದು ಪ್ರಿಸಿಡಿಂಗ್ ಡಿಜಿಟ್ ಏನ್ ಮಾಡಬೇಕು, ಒಂದು ಜಾಸ್ತಿ ಮಾಡಬೇಕು. ಅದೇ ರೀತಿಯಲ್ಲಿ ರೂಲ್ ಏನಾಗುತ್ತೆ, ಲಾಸ್ಟ್ ನಂಬರ್ 5 ಕಿಂತ ಜಾಸ್ತಿ ಇದೆ, ಪಕ್ಕದ ನಂಬರ್ ನ ಒಂದು ಜಾಸ್ತಿ ಮಾಡಬೇಕ್ರಿ. ಇವಾಗ 3.5 ಆಗಿದೆ. ಈಗ ಇನ್ನೊಂದು ಹಿಂಗಿದೆ 4.78 ಅಥವಾ 76 ಇತ್ತು. ಈಗ ಲಾಸ್ಟ್ ನಂಬರ್ ಏನಾಗುತ್ತೆ, ಇದನ್ನ 5 ಕಿಂತ ಜಾಸ್ತಿ ಇದೆ, ನಂಬರ್ 1 ಗಿಂತ ಜಾಸ್ತಿ ಮಾಡಿ 4.8 ಆಗಿದೆ. ಈಗ ನೆಕ್ಸ್ಟ್ 314.76 ಆಯ್ತು. ಏನಾಗುತ್ತೆ, ಲಾಸ್ಟ್ ನಂಬರ್ 5 ಕಿಂತ ಜಾಸ್ತಿ ಇದೆ, ಈ ಪಕ್ಕದ ನಂಬರ್ ನ ಒಂದನ್ನ ಸೇರ್ಸ್ ಬರೀರಿ, ಇದನ್ನ ನೆಗ್ಲೆಕ್ಟ್ ಮಾಡಿ ಇದನ್ನ ಒಂದು ರೈಸ್ ಮಾಡಿ ಬರ್ರಿ 314.8. ಇದು ರೌಂಡಿಂಗ್ ಆಫ್ ಡಿಜಿಟ್ ಗೆ ಬರ್ತದೆ ಕಾನ್ಸೆಪ್ಟ್. ಗೊತ್ತಾಯ್ತು? ಸೆಕೆಂಡ್ ರೂಲ್, 5 ಕ್ಕಿಂತ ಲಾಸ್ಟ್ ನಂಬರ್ ಜಾಸ್ತಿ, ಲಾಸ್ಟ್ ನಂಬರ್ ನೇ ನೋಡ್ಬೇಕು ನೀವು. ಈ ಲಾಸ್ಟ್ ನಂಬರ್ 5 ಕ್ಕಿಂತ ಕಡಿಮೆ ಇದೆಯಾ, ಆರ್ ಗ್ರೇಟರ್ ದ್ಯಾನ್ 5 ಆರ್ ಈಕ್ವಲ್ 5 ಅಷ್ಟೇ. ಮೂರು ಕೇಸ್ ಇದೆ, ಲೆಸ್ ದ್ಯಾನ್ 5 ಗ್ರೇಟರ್ ದ್ಯಾನ್ 5 ಆರ್ ಈಕ್ವಲ್ ಟು 5. ಮೂರು ನೋಡ್ಕೋಬೇಕು. ಇಲ್ಲಿ ಗ್ರೇಟರ್ ದ್ಯಾನ್ 5 ಇದ್ರೆ ಒಂದು ಸೇರಿಸಿ, ಲೆಸ್ ದ್ಯಾನ್ 5 ಇದ್ರೆ ಹಂಗೆ ಬರೀರಿ ಅಷ್ಟೇ. ಎರಡು ಕೇಸ್ ಗೊತ್ತಾಯ್ತು ಅನ್ಸುತ್ತೆ. ಈಗ ನೆಕ್ಸ್ಟ್ if ಮೂರನೇ ಕೇಸ್, if the digit dropped in a number is 5, if ನೋಡಿ ಒಂದು ಕಂಡೀಷನ್ ಇದೆ, if the digit to be dropped in a number is equal to 5 or 5 followed zeros ಅಂತಾರೆ. 5 followed zeros, the preceding digit remains unchanged. Preceding digit remains unchanged. ಏನಾಗುತ್ತೆ, unchanged if it is, ಇದೊಂದು ಇಂಪಾರ್ಟೆಂಟ್, if it is even. ನೋಡಿ, ವೆರಿ ಇಂಪಾರ್ಟೆಂಟ್ ಈ ಕೇಸ್. if it is even, ನೋಡಿ ಈ ಲಾಸ್ಟ್ ನಂಬರ್ ಈಗ 5 ಈಕ್ವಲ್ ಆದಾಗ ಈ ಕೇಸ್ ವ್ಯಾಲಿಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಿರುತ್ತೆ, ಇನ್ನೊಂದು ಇದಕ್ಕೆ 41.25 ಈ ತರ. ಇಲ್ಲಿ ನೋಡಿ, ಈ ಕೇಸಿಗೆ ಇರ್ತಕ್ಕಂಥ ಎಕ್ಸಾಂಪಲ್ ಲಾಸ್ಟ್ ರ್ಯಾಂಡಮ್ ಆಗಿ ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ ಅವಾಗ ಹೇಗೆ ಬರೀಬೇಕು. ಇಲ್ಲಿ 41.25 ಆಯ್ತು. ಈಗ ಲಾಸ್ಟ್ ನಂಬರ್ ಈಕ್ವಲ್ ಟು 5 ಇದೆ, ಇದನ್ನ ನೆಗ್ಲೆಕ್ಟ್ ಮಾಡಿ. ಬಟ್ ಪ್ರಿಸೀಡಿಂಗ್ ಡಿಜಿಟ್ ಏನು, 2 ಎಂತ ನಂಬರ್, ಈವೆನ್ ನಂಬರ್. ಲಾಸ್ಟ್ ನಂಬರ್ 5 ಆಗಿತ್ತು, ಈ 5 ಪಕ್ಕ ಇರತಕ್ಕಂಥ ನಂಬರ್ ಈವೆನ್ ಆಗಿದ್ದಾಗ
ಇದಿರ್ತಕ್ಕಂಥ ಈವೆನ್ ನಂಬರ್ನ ಏನು ಚೇಂಜ್ ಮಾಡಬೇಡಿ ಆಸ್ ಇಟ್ ಈಸ್ ಹಂಗೆ ಬರೀರಿ ಅಂತ ಈ ರೂಲ್ಸ್ ನ ಕಾನ್ಸೆಪ್ಟ್ 41.2 ಮುಗೀತು. ಈವೆನ್ ಆಗಿದ್ರೆ ಮಾತ್ರ ಕೇಸ್ ಇದೆ, 5 ಈಕ್ವಲ್ ಆಗಿರಬೇಕು, ಪಕ್ಕದಲ್ಲಿರ್ತಕ್ಕಂಥ ನಂಬರ್ ಈವೆನ್ ನಂಬರ್ ಆಗಿರಬೇಕು. 2 4 6 8 10 12 14 ಇವೆಲ್ಲ ಈವೆನ್ ನಂಬರ್ಸ್. ಈವೆನ್ ನಂಬರ್ಸ್ ಆಗಿದ್ದು ಪಕ್ಕದಲ್ಲಿರ್ತಕ್ಕಂಥ ನಂಬರ್ 5 ಆಗಿದ್ರೆ ಈ 2 ನ ಆಸ್ ಇಟ್ ಈಸ್ ಏನು ಚೇಂಜ್ ಮಾಡಬೇಡಿ ಆಸ್ ಇಟ್ ಈಸ್ ಬರೀರಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 413.65 413.65 ಇಲ್ಲಿ 6 ಅಲ್ಲಿ ಇರತಕ್ಕಂತದ್ದು ಈವೆನ್ ನಂಬರ್, ಇದು ಈಕ್ವಲ್ ಟು 5, ಇನ್ನು ಆಸ್ ಇಟ್ ಈಸ್ ಚೇಂಜ್ ಮಾಡಬೇಡಿ, ಆಸ್ ಇಟ್ ಈಸ್ ಹಂಗೆ ಬನ್ನಿ 413.6. ಗೊತ್ತಾಯ್ತಾ ಎಕ್ಸಾಂಪಲ್? ಗೊತ್ತಾಯ್ತಾ? ಇದು ನೆಕ್ಸ್ಟ್ ರೂಲ್. ಇದರಲ್ಲೇ ರೂಲ್ ಇನ್ನೊಂದು ಐತೆ, ಇಫ್ ಇಟ್ ಈಸ್ ಗಿವನ್ ಅನ್ನೋದು ಆಡ್ ಬರುತ್ತೆ ಏನು ಮಾಡಬೇಕು ಅಂತ ಬರೀತೀನಿ. ಬರೀತೀವಿ ಏನು, ಇಫ್ the digit to be dropped in a number is equal to 5 or 5 follow zeros, the preceding digit raised by 1 if it is add. ಗೊತ್ತಾಯ್ತಾ ಸರ್? ಆಡ್ ಇದ್ದಾಗ ಏನ್ ಮಾಡಬೇಕು, ಸಿಂಪಲ್ ಆಗಿ ಒಂದನ್ನ ಪಕ್ಕದಲ್ಲಿ ಇರತಕ್ಕಂತ ಡಿಜಿಟ್ ಗೆ ರೈಸ್ ಮಾಡಿ ಬರೆಯೋದು. ಒಂದು ಎಕ್ಸಾಂಪಲ್ 4135 ಹಿಂಗಿತ್ತು, ಅದೇ ಎಕ್ಸಾಂಪಲ್ ಬರುತ್ತೆ. ಅದು ಇವೆನ್ ಐತೆ, ಇಲ್ಲಿ ಆಡ್ ನಂಬರ್ ಐತೆ ನೋಡಿ, ಇಲ್ಲಿ ಲಾಸ್ಟ್ ನಂಬರ್ 5 ಇದೆ, ಬಟ್ ಪ್ರಿಸೀಡಿಂಗ್ ಡಿಜಿಟ್ ಅಂತ ಕರೀತೀವಿ. ಪ್ರಿಸೀಡಿಂಗ್ ಡಿಜಿಟ್ ಟು ಆಡ್ ನಂಬರ್ ಇದ್ದಾಗ 41.1 ಸೇರಿಸಿ ರೈಸ್ ಮಾಡಿ ಬರೀರಿ. ಗೊತ್ತಾಯ್ತಾ ಸರ್? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 53.75 7 ಆಡ್ ನಂಬರ್ 5 follow zeros value condition ಆಗುತ್ತೆ. 53.75 that will be equal to 53 ಒಂದನ್ನ ಆಡ್ ಮಾಡಿದ್ರೆ 8. ಇದು ಲಾಸ್ಟ್. ಇದೇ ತರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಂಪಲ್ಸ್ ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇದನ್ನ ರಿಪೀಟ್ ಮಾಡ್ತೀನಿ. ಎಕ್ಸಾಂಪಲ್ಸ್ ಟ್ರೈ ಮಾಡಿ. ಫಸ್ಟ್ ಕೇಸ್ ಗೆ 41.7 to 43.75 416.32 317.45 6.7 6 7.85 ಇವುಗಳನ್ನು ಟ್ರೈ ಮಾಡಿ. 1 ಇಲ್ಲಿ 35.85 ಇಷ್ಟನ್ನ ಟ್ರೈ ಮಾಡಿ, ವರ್ಕ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿವೈಸ್ ಮಾಡಿ ಈ ಚಾಪ್ಟರ್ನ ಕಂಪ್ಲೀಟ್